ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಇದು ಸ್ಯಾಟರ್ಡೆ ಮತ್ತು ಸಂಡೆಯ ವ್ಲಾಗ್ ಆಗಿರುತ್ತೆ. ಸೊ ಸ್ಯಾಟರ್ಡೆ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಕೂದಲನ್ನು ಒಣಗಿಸ್ತಾ ಇದ್ದೀನಿ. ಸೊ ಬಿಸಿಲಿಲ್ಲ ಅಂದರೆ ಕೂದಲು ಒಣಗೋದು ಕಷ್ಟ ಆ್ಯಂಡ್ ತಲೆನೋವು ಬಂದುಬಿಡುತ್ತೆ ನೀಟಾಗಿ ಒಣಗಿಸ್ಲಿಲ್ಲ ಅಂದರೆ. ಆ್ಯಂಡ್ ಬೆಳಗ್ಗೆನೇ ಪೂಜೆನೆಲ್ಲ ಮುಗಿಸಿ ನಾನು ತಿಂಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಯಾರೆಲ್ಲ ಉಪ್ಪಿಟ್ಟನ್ನ ಇಷ್ಟಪಡಲ್ಲ ಅಂತಾರೆ ಅವ್ರಿಗೆ ಈ ಥರ ಒಂದ್ಸಲಿ ಉಪ್ಪಿಟ್ಟು ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲಂತೂ ಅಶುಗೆ ಬೇಕಾದರೆ 3 ಟೈಮ್ಸ್ ಇದನ್ನೇ ಕೊಟ್ಟರು ತಿಂತಾನೆ. 2 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಬಟಾಣಿ, ಸ್ವಲ್ಪ ತೆಂಗಿನಕಾಯಿ ಹಾಗೂ ಕರಿಬೇವನ್ನ ಎತ್ತಿಟ್ಕೊಂಡಿದ್ದೀನಿ. ನಂತರ ತರಕಾರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವುದೆಲ್ಲ ತರಕಾರಿ ಇಷ್ಟ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ನಂತರ ರವೆ, ಬನ್ಸಿ ರವೆನೇ ತೊಗೊಳ್ಳಿ. ಸೊ ಉಪ್ಪಿಟ್ಟು ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಚೆನ್ನಾಗಿ ನಾವು ರವೆನ ಹುರ್ಕೋಬೇಕು, ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಮತ್ತು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆನೇ ಸಾಕು ಯೂಸ್ ಮಾಡ್ಕೋಬಹುದು. ನಂತರ ನಾನು ಕರಿಬೇವು ಮತ್ತು ಸಾಸಿವೆನ ಸೇರಿಸ್ಕೊಂಡು ಹಚ್ಚಿಟ್ಕೊಂಡಿರೋಂತಹ 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಬಾಯಿಗೆ ಸಿಕ್ಕಿದ್ರೂ ಖಾರ ಅನ್ಸೋದಿಲ್ಲ ಆವಾಗ. ನಂತರ ಬಟಾಣಿ ಹಾಗೂ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ 2 ಟೊಮೊಟೊನ ಸೇರಿಸ್ಕೊಂಡು ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿನ ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ತರಕಾರಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೀರು ಹಾಕೋ ಮುಂಚೆನೇ ನೀವು ಎಣ್ಣೆನಲ್ಲೇ ಸ್ವಲ್ಪ ತರಕಾರಿನ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ರವೆನ ತೊಗೊಂಡಿದ್ದೀರಾ ಸೊ ಅದರ ಬೇಸಿಸ್ ಮೇಲೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಅಷ್ಟು ರವೆನ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಆದಷ್ಟು ತರಕಾರಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರಿ. ಸೊ ತರಕಾರಿ ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ. ಸೊ ಬೇಗನೆ ಆಗೋಗುತ್ತೆ ಉಪ್ಪಿಟ್ಟು. ಈಗ ತರಕಾರಿ ಎಲ್ಲ ಬೆಂದಿದೆ. ಸೊ ರವೆನ ಸೇರಿಸ್ಕೊತಾ ಇದ್ದೀನಿ. ರವೆನ ಸೇರಿಸ್ಕೋಬೇಕಾದ್ರೆ 1 ಸೆಕೆಂಡು ಸಹ ವೇಸ್ಟ್ ಮಾಡದೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ರವೆ ಗಂಟು ಆಗಿಬಿಡುತ್ತೆ. ಸೊ ಟೇಸ್ಟ್ ಚೆನ್ನಾಗಿರಲ್ಲ ಉಪ್ಪಿಡ್ದು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದಾಗನ ರವೆನ ಹಾಕೊಳ್ಳೋದನ್ನ ಸ್ಟಾಪ್ ಮಾಡಿ. ಜಾಸ್ತಿ ರವೆ ಹಾಕ್ಕೊಂಡ್ರೆ ಗಟ್ಟಿ ಗಟ್ಟಿ ಅನಿಸ್ಬಿಡುತ್ತೆ. ಇನ್ನೂ ಸ್ವಲ್ಪ ನೀರಿದೆ ಅನ್ನೋವಾಗಲೇ ರವೆನ ಸ್ಟಾಪ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೊ ಜಾಸ್ತಿ ರವೆನ ಹಾಕೋದ್ರಿಂದ ತುಂಬ ಗಟ್ಟಿ ಆಗಿಬಿಡುತ್ತೆ ಉಪ್ಪಿಟ್ಟು. ಸ್ವಲ್ಪ ನೀರು ಕಮ್ಮಿ ಇದ್ದಾಗಲೇ ನಿಲ್ಲಿಸ್ಕೊಂಡ್ರೆ ಸಾಕು. ಕೊನೆಯದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ಸೂಪರ್ ಟೇಸ್ಟಿಯಾಗಿರೋ ಉಪ್ಪಿಟ್ಟು ರೆಡಿಯಾಗಿ ಹೋಗ್ಬಿಡುತ್ತೆ. ಯಾರೆಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತಾರಲ್ಲ ಅವ್ರಿಗೆಲ್ಲ ಖಂಡಿತ ಇಷ್ಟಪಟ್ಟು ತಿಂತಾರೆ. ನಮ್ಮನೆಯಲ್ಲಂತೂ ನಾನು ಮಾಡೋ ಉಪ್ಪಿಟ್ಟು ನನ್ನ ಗಂಡಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಸೊ ಅವ್ನು 3 ಟೈಮ್ ಕೊಟ್ಟರು ಇದನ್ನೇ ತಿಂತಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಸೊ ಆ ಥರ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಆಯಿತಾ ಉಪ್ಪಿಟ್ಟನ್ನ. ಸೊ ಉಪ್ಪಿಟ್ಟು ಜೊತೆಗೆ ಸೈಡ್ಸ್ಗೆ ನೀವು ಯಾವುದೇ ಚಿಪ್ಸು ಅದೆಲ್ಲ ತೊಗೊಳ್ಳೋದು ಬೇಡ. ಸೊ ಹೆಲ್ದಿ ವರ್ಷನ್ ಆಗಿ ನಾನಿಲ್ಲಿ ಮೊಟ್ಟೆ ಮತ್ತು ಕುಕುಂಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪ್ರೋಟೀನ್, ಕಾರ್ಬ್ಸ್ ಎಲ್ಲ ಇರುತ್ತೆ. ಸೊ ಬ್ಯಾಲೆನ್ಸ್ಡ್ ಮೀಲ್ ಆಗುತ್ತೆ. ಹಾಗಾಗಿ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಇಲ್ಲಿ ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶಲಿ ಆಚೆ ಎಲ್ಲ ಫ್ರೆಂಚ್ ಫ್ರೈಸ್ನ ತಿನ್ನಬಾರ್ದು, ತುಂಬ ಅನ್ಹೆಲ್ದಿ ಅಂತ ಹೇಳ್ತಾರೆ. ಬಟ್ ಮನೆಯಲ್ಲೇ ಹೆಲ್ದಿ ವರ್ಷನಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲನೇದಾಗಿ ಆಲೂಗಡ್ಡೆದ್ದೆಲ್ಲ ಸಿಪ್ಪೆನ ಪೀಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದಲ್ವ, ಈ ಥರ ಸಿಪ್ಪೆನೆಲ್ಲ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಎಲ್ಲ ಆಲೂಗಡ್ಡೆ ಪೀಸ್ಗಳು ಒಂದೇ ಸೈಜ್ನಲ್ಲಿ ಬರೋ ಥರ ಕಟ್ ಮಾಡ್ಕೊಳ್ಳಿ. ಸೊ ಬೇಯಿಸ್ಬೇಕಾದ್ರೆ ಒಂದು ಬೆಂದಿರುತ್ತೆ, ಇನ್ನೊಂದು ಬೆಂದೇ ಇರೋದಿಲ್ಲ, ಆ ಥರ ಆಗುತ್ತೆ. ಸೊ ಸೈಜ್ ಈಕ್ವಲ್ ಇದ್ದಾಗ ಎಲ್ಲ ಒಂದೇ ಸಲ ಬೆಂದ್ಕೊಳ್ಳುತ್ತೆ. ನಂತರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆಲೂಗಡ್ಡೆನ ನೀರಿನಲ್ಲಿ ಹಾಕಿ ಬೇಯಿಸ್ಕೋಬೇಕು. ತುಂಬ ಹೊತ್ತು ಬೇಯಿಸೋದು ಬೇಡ, ಒಂದು 3ರಿಂದ 4 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಬೇಯಿಸಿದ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ನಂತರ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಸೊ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ, ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡೋ ಹಾಗಿಲ್ಲ. ಹಾಗಾಗಿ ಅರಿಶಿನ ಮಿಸ್ ಮಾಡದೆ ಯೂಸ್ ಮಾಡ್ಕೊಳ್ಳಿ. ಈಗ ನೋಡ್ತಿರಬಹುದು ಒಂದು 4ರಿಂದ 5 ನಿಮಿಷ ಆದಮೇಲೆ ಆಲೂಗಡ್ಡೆ ಇಷ್ಟು ಬೆಂದಿದೆ. ಸೊ ಇಷ್ಟು ಬೆಂದಿದ್ರೆ ಸಾಕು. ಇವಾಗ ತೆಗೆದಿಟ್ಕೊಂಬಿಡಿ. ಹಾಗೆ ಕಲರ್ನು ನೋಡ್ತಿರಬಹುದು ಎಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಅರಿಶಿನ ಹಾಕೊಂಡಿರೋದ್ರಿಂದ. ಆಲೂಗಡ್ಡೆನ ನೀರಿಂದ ಆಚೆ ತೆಗೆದ್ಮೇಲೆ ಒಂದು 5 ಮಿನಿಟ್ಸು ನೀರೆಲ್ಲ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು, ಅಥವಾ ಟಿಶ್ಯೂಯಿಂದ ಸ್ವಲ್ಪ ಒರೆಸ್ಕೊಂಡ್ರೂ ಸಾಕು, ನೀರೆಲ್ಲ ಹೀರ್ಕೊಳ್ಳುತ್ತೆ. ಹಾಗಾಗಿ ಆಲೂಗಡ್ಡೆ ನೀಟಾಗಿ ನೀರಿಂದ ಎಲ್ಲ ಡ್ರೈ ಆಗುತ್ತೆ. ನಂತರ ಇದಕ್ಕೆ ನಾನು 2ರಿಂದ 3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೊತಾ ಇದ್ದೀನಿ. ಸೊ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಲೂಗಡ್ಡೆಗೆ ಕೋಟಿಂಗ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೀಟಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಎಣ್ಣೆಗೆ ಹಾಕ್ತಿದ್ದಾಗೇ ಆಲೂಗಡ್ಡೆ ಸಪ್ರೇಟು ಕಾರ್ನ್ಫ್ಲೋರ್ ಸಪ್ರೇಟ್ ಆಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಇಟ್ಕೊಂಡು ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ನಾನಿಲ್ಲಿ
ಕೋಟಿಂಗ್ ಮಾಡ್ಕೊಂಡಿರೋಂತಹ ಆಲೂಗಡ್ಡೆ ಮಿಶ್ರಣನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 3 ಗಡ್ಡೆಯಷ್ಟು ಆಲೂಗಡ್ಡೆನ ಯೂಸ್ ಮಾಡಿರೋದ್ರಿಂದ ಕಡಿಮೆನೇ ಇದೆ, ಹಾಗಾಗಿ ಒಂದೇ ಶಾಟ್ನಲ್ಲೇ ಅಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆದಷ್ಟು ಎಣ್ಣೆನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಕಾಯ್ದಿರೋದು ಬೇಡ. ಬಿಕಾಸ್ ಆಲೂಗಡ್ಡೆ ಆಲ್ರೆಡಿ ನಾವು ನೀರಿನಲ್ಲೂ ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ. ಹಾಗಾಗಿ ಜಾಸ್ತಿ ಎಣ್ಣೆನ ಕಾಯಿಸಿರೋದು ಬೇಡ, ಸ್ವಲ್ಪ ಎಣ್ಣೆ ಕಾಯ್ದಾಗನೇ ಹಾಕ್ಕೊಳ್ಳಿ ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಹೊತ್ತು ಫ್ರೈ ಮಾಡಿದ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ, ಗರಿ ಗರಿ ಆಗಿರೋದಿಲ್ಲ. ಹಾಗಾಗಿ ನೋಡ್ತಿರಬಹುದು ನೀವು ಆಲೂಗಡ್ಡೆ ಆಲ್ಮೋಸ್ಟ್ ಗೋಲ್ಡನ್ ಕಲರ್ ಫ್ರೈ ಬಂದಿದೆ. ಇಷ್ಟಾದರೆ ಸಾಕು. ನಂತರ ಇದನ್ನು ನಾನು ಎತ್ತಿಟ್ಕೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಅದ್ರ ಮೇಲೆ ನೀವು ಆಲೂಗಡ್ಡೆನ ಹಾಕ್ಕೊಳ್ಳಿ. ಯಾಕಂದರೆ ಟಿಶ್ಯೂ ಪೇಪರು ಇದರಲ್ಲಿರೋಂಥ ಆಯಿಲ್ನೆಲ್ಲ ಹೀರ್ಕೊಳ್ಳುತ್ತೆ ಅಲ್ವಾ, ಹಾಗಾಗಿ ನಮಗೆ ತಿನ್ನಬೇಕಾದ್ರೆ ಆಯಿಲಿ ಅಂತ ಅನ್ಸೋದಿಲ್ಲ. ಇದಷ್ಟೇ ಅಲ್ಲದೆ ಬೋಂಡಾ ಅಥವಾ ಬಜ್ಜಿ ಮಾಡಬೇಕಾದ್ರೂ ಸಹ ಟಿಶ್ಯೂ ಯೂಸ್ ಮಾಡ್ಕೊಳ್ಳಿ. ನಂತರ ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಜಾಸ್ತಿ ಬೇಡ, ಆಲ್ರೆಡಿ ಆಲೂಗಡ್ಡೆ ಬೇಯಿಸಬೇಕಾದ್ರೆ ಹಾಕಿರ್ತೀವಿ, ಸ್ವಲ್ಪ ಹಾಕೊಂಡ್ರೆ ಸಾಕು. ನಂತರ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಚಿಲ್ಲಿ ಫ್ಲೇಕ್ಸ್ನು ಬೇಕಾದರೆ ಹಾಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೇಲೇ ಮಾಡ್ಕೋಬೋದಾದಂಥ ಫ್ರೆಂಚ್ ಫ್ರೈಸ್ ರೆಡಿ ಆಗೋಗ್ಬಿಡುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಇದೆಲ್ಲ ಸ್ಯಾಟರ್ಡೆ ಪಾರ್ಟ್ ಆದರೆ ಇನ್ನು ಸಂಡೇ ಬೆಳಗ್ಗೆನೇ ಎದ್ಬಿಟ್ಟು ನಾನು ಆಚೆ ಹೊರಟಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಸಂಡೇ ಅಂದರೆ ಆ್ಯಸ್ ಯೂಶುವಲ್ ನಾನ್ ವೆಜ್ ಇರಲೇಬೇಕಲ್ವಾ. ಸೊ ನಮ್ಮನೆ ಹತ್ರ ಒಂದು ಫೇಮಸ್ ನಾನ್ ವೆಜ್ ಕಟ್ ಮಾಡೋವಂಥ ಅಂಗಡಿ ಇದೆ, ಅದಿದೆ ನೋಡಿ. ಬೆಳಗ್ಗೆನೇ ಬಂದರೆ ಜನ ಈ ಲೆವೆಲ್ಗೆ ಕ್ಯೂ ನಿಂತಿದ್ರು ಮಟನ್ ಚಿಕನ್ ಪರ್ಚೇಸ್ ಮಾಡೋದಕ್ಕೆ. ಹಬ್ಬ ಇಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಇವತ್ತು ಚಿಕನ್ ಮಟನ್ ತಿಂದಾಗೇನೆ ಅಂದ್ಕೊಂಡು ಬೇರೆ ಕಡೆ ಹೋಗಿ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಚಿಕನ್ ಫ್ರೈ ರೆಡಿ ಆಗಿದೆ, ಹಾಗೂ ಮಟನ್ ಸಾಂಬಾರು ಕೂಡ ರೆಡಿ ಆಗಿದೆ. ಸಂಡೇ ಅಂದಮೇಲೆ ನಾನ್ ವೆಜ್ಜು ಕಂಪಲ್ಸರಿ ಅಲ್ವಾ, ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಆಂಟಿ ಚಕ್ಲಿ ಮತ್ತು ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕಿ ಕಡಲೆ ಎಲ್ಲ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು. ಅಕ್ಕಿನ ನೆನೆಸಿ ಒಂದು 2 ದಿನ ಬಿಸಿಲಲ್ಲಿ ಒಣಗಿಸಿದ್ರು. ನಂತರ ಇದನ್ನು ಮಿಲ್ಗೆ ಹಾಕ್ಸ್ಕೊಂಡು ಬಂದಾದಮೇಲೆ ಇಲ್ಲಿ ಹಿಟ್ಟನ್ನ ಕಲಿಸ್ತಿದ್ದಾರೆ. ಏನಪ್ಪ ವಿಶೇಷ ಅಂದರೆ ಇನ್ನೇನು ನೆಕ್ಸ್ಟ್ ವೀಕ್ ಹಬ್ಬ ಬರ್ತಿದೆ ಅಲ್ವಾ, ಪಿತೃಪಕ್ಷ ಹಬ್ಬ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಇದನ್ನು ಅಜ್ಜಿ ತಾತ ಹಬ್ಬ ಅಂತ ಕರಿತಿದ್ವಿ. ಬಿಕಾಸ್ ಅಜ್ಜಿ ತಾತ ಎಲ್ಲ ಯಾರು ತೀರೋಗಿರ್ತಾರೋ ಅವ್ರಿಗೆ ಅಲ್ವಾ ಪೂಜೆ ಮಾಡಿ ಎಲ್ಲ ಥರದ ಐಟಮ್ಸ್ನ ಇಡೋದು. ಸೊ ಇಲ್ಲಿ ಆಂಟಿ ನನಗೆ ಹಿಟ್ಟನ್ನ ಕೊಡ್ತಾಯಿದ್ರು, ಟೇಸ್ಟ್ ನೋಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಟೇಸ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ಆಂಟಿ ಇಲ್ಲಿ ಕೂತ್ಕೊಂಡು ಕೋಡ್ಬಳೆನ ಮಾಡ್ತಾಯಿದ್ವಿ. ಕೋಡ್ಬಳೆ ಮಾಡೋದು ಈಸಿ, ಕೈನಲ್ಲೇ ಮಾಡ್ಕೋಬಹುದು. ತುಂಬ ಜಾಸ್ತಿ ಹೊತ್ತಿನೆಲ್ಲ ಏನು ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ಕೋಡ್ಬಳೆ ಏನೋ ಬೇಗ ಆಗಿಬಿಡುತ್ತೆ, ನಿಪ್ಪಟ್ಟು ಬೇಗ ಆಗುತ್ತೆ. ಬಟ್ ಬೇರೆ ಚಕ್ಲಿ ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚಕ್ಲಿನ ಇದರಲ್ಲಿ ಒತ್ತಬೇಕಾದ್ರೆ ಅದು ಒತ್ತು ಇರುತ್ತಲ್ಲ, ಅದು ಸ್ವಲ್ಪ ಕೈ ಪೇಯ್ನ್ ಅನಿಸುತ್ತೆ. ಬಟ್ ಕೋಡ್ಬಳೆ ಏನಿಲ್ಲ, ಕೈಯಲ್ಲೇನೇ ಮಾಡ್ಕೊಂಬಿಟ್ಟು ಯೂಸ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ನಾನಿಲ್ಲಿ ನಿಪ್ಪಟ್ಟು ಮಾಡೋದಕ್ಕೆ ಒಂದು ಒಳ್ಳೆ ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೆ. ಸಣ್ಣದಾಗಿ ಉಂಡೆನ ಮಾಡ್ಕೊಂಬಿಟ್ಟು ಒಂದು ಬೌಲ್ನ ತೊಗೊಂಡು ಅದರಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ನೀಟಾಗಿ ರೌಂಡ್ ಶೇಪು ಬರ್ತಿತ್ತು ಆ್ಯಂಡ್ ತೆಳುವಾಗೂ ಬರ್ತಿತ್ತು. ಕೈಯಲ್ಲಿ ಒತ್ತೋದಕ್ಕಿಂತ ಈ ಥರ ಮಾಡೋದು ಬೆಸ್ಟ್ ಪಾರ್ಟ್ ಅನಿಸುತ್ತೆ. ಅದಲ್ಲದೆ ನಿಮ್ಮ ಮನೇಲಿ ಏನಾದರೂ ಈ ಹಪ್ಪಳ ಒತ್ತೋ ಮಿಷಿನ್ ಇದ್ದರೆ ಅದರಲ್ಲೂ ಸಹ ಯೂಸ್ ಮಾಡ್ಬೋದು. ಬಟ್ ನಾವು ಅದು ಮಿಷಿನು ಊರಲ್ಲಿ ಬಿಟ್ಟು ಬಂದುಬಿಟ್ಟಿರೋದ್ರಿಂದ ಈ ಟ್ರಿಕ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ಆಂಟಿ ಮಾತ್ರ ಹಪ್ಳದ ಥರನೇ ಇಷ್ಟು ದೊಡ್ಡದಾಗಿ ಒತ್ತುತ್ತಾ ಇದ್ದರು. ಇನ್ನು ಅಂಕಲ್ ನಮಗೆ ಇದನ್ನೆಲ್ಲ ಕರಿಯೋದಕ್ಕೆ ಅಂತ ಹೆಲ್ಪ್ ಮಾಡ್ತಾಯಿದ್ರು. ನಾವು ಮಾಡಿಕೊಟ್ಟಾಗೆ ಅವರು ಕರಿತಾಯಿದ್ರು. ಸೊ ಹಬ್ಬದ ಪ್ರಿಪ್ರೇಷನ್ನು ಸ್ಟಾರ್ಟ್ ಆಗಿತ್ತು. ಅಜ್ಜಿ ತಾತನ ಹೆಸರು ಹೇಳ್ಕೊಂಡು ನಾವು ಮಾತ್ರ ಒಳ್ಳೊಳ್ಳೆ ತಿಂಡಿಗಳನ್ನ ತಿಂತಾರೆ ಈ ಹಬ್ಬಗಳಲ್ಲಿ ಯೂಶಲಿ ಅಲ್ವಾ. ಹಾಗಾಗಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡಿದ್ದಾಯಿತು. ಇನ್ನು ನಾನು ಸಂಜೆ ಆಚೆ ಬಂದಿದ್ವಿ. ಹಾಗೆ ನಮ್ಮಿಬ್ಬರು ಮೊಬೈಲ್ದು ಟೆಂಪರ್ ಗ್ಲಾಸ್ ಹೋಗಿತ್ತು. ಸೊ ಅದನ್ನು ಹಾಕ್ಸ್ಕೊಂಡು ಫೋನ್ಗೆ ಹೊಸ ಬ್ಯಾಕ್ ಕೇಸ್ನು ತೊಗೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ವೀಕೆಂಡ್ ಅಪ್ಡೇಟ್. ಸಿ ಯು ಅಗೇನ್.